बड़ी ಆಯ್ತಾಯ್ತು ಹೋಗ್ಲಿ ಅವರ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಇನ್ನೊಂದು ಅದು ಕೂಡ ರಮೇಶ್ ಕುಮಾರ್ ಅವರು ಶ್ರೀನಿವಾಸಪುರ MLA ಅವರು ಹುಟ್ಟಿದಬ್ಬ ಅದಕ್ಕೋಸ್ಕರ ರಮೇಶ್ ಕುಮಾರ್ ನೋಡ್ದೆ ಎಲ್ಲ ಕೆಲಸ ಮಾಡಕ್ಕೆ ಎಲ್ಲ ಡೆಲಿವರಿ ಆಗ್ತಾರೆ. ನಮ್ಗದೆಲ್ಲ ಬಿಡು ಗಲಾಟೆಗಳೇನಾಗಲ್ಲ. ರಾಮಣ್ಣ ಕಳಿಸ್ಬೇಕು. ರಾಮಣ್ಣ ಒಬ್ಬರಿಬ್ರು ಈ ದಿನ ಕರ್ನಾಟಕ ರಾಜ್ಯ ಕಂಡಂಥ ಪ್ರತಿಭಾನ್ವಿತ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ಅಂತರ್ಜಲವನ್ನು ವೃದ್ಧಿ ಮಾಡಿರ್ತಕ್ಕಂಥ ಭಗೀರಥ KR ರಮೇಶ್ ಕುಮಾರ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ರಮೇಶ್ ಕುಮಾರ್ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ SNR ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮುಖಾಂತರ ಇವತ್ತು ನಾವು ಎಲ್ಲ ಪಕ್ಷದ ಇವತ್ತು ನಾವು ಕೇವಲ ರಮೇಶ್ ಕುಮಾರ್ ಸಾಹೇಬ್ರವರ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಿದ್ದೇವೆ. ಇವತ್ತು ಅನೇಕರು ಇವತ್ತು ಟೀಕೆ ಮಾಡ್ತಾನೆ ಇದ್ದಾರೆ, ರಮೇಶ್ ಕುಮಾರ್ ಅವರು ಯಾವುದೋ ನೀರು ತಂದ್ರು ಅಂತ. ಬಹುಶಃ ಇವತ್ತೇನಾದರೂ ಕೋಲಾರ ಜಿಲ್ಲೆಯಲ್ಲಿ KC ವ್ಯಾಲಿ ನೀರು ಬರದೇ ಹೋಗಿದ್ದಿದ್ರೆ ಏನು ಈ ಮಳೆಗಳು ಬರ್ತಾ ಇದೆ, ಈ ಮಳೆಗಳನ್ನು ನಾವು ಯಾರೋ ಕೂಡ ಕಳೆದ 10 ವರ್ಷಗಳಿಂದ ನಾವು ಯಾರೋ ಕಂಡಿರಲಿಲ್ಲ. ಈ ಕೆರೆಗಳಿಗೆ ನೀರು ಬಂದ ಮೇಲೆ ಪ್ರಕೃತಿಯ ಆಧಾರದ ಮೇಲೆ ಇವತ್ತು ಮಳೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಜಿಲ್ಲೆಯಲ್ಲಿ ಸೂರ್ಯ ಚಂದ್ರ ಎಷ್ಟು ಶಾಶ್ವತವಾಗಿ ಇತಿಹಾಸವನ್ನು ಇಟ್ಕೊಂಡಿರ್ತಾರೋ ರಮೇಶ್ ಕುಮಾರ್ ಸಾಹೇಬ್ರು ಕೂಡ ಅದೇ ಇತಿಹಾಸ ಇರ್ತೈತೆ. ಬಹುಶಃ ನಾವು ಇವತ್ತು ಇಲ್ಲಿ ಹಣ್ಣು ಹಂಚ್ತಾ ಇರ್ತಕ್ಕಂಥ ಬಿಲ್ಡಿಂಗ್ ಅನ್ನು ಕೂಡ ಅವರೇ
ಆರೋಗ್ಯ ಮಂತ್ರಿಗಳಾಗಿದ್ದಾಗ ಇದಕ್ಕೆ ಫೌಂಡೇಶನ್ ಮಾಡಿರ್ತಕ್ಕಂಥದ್ದು. ತದನಂತರ ಅವರೇ ಸ್ಪೀಕರ್ ಆಗಿ ಬಂದು ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ MRI ಮತ್ತು CT ಸ್ಕ್ಯಾನ್ ಅನ್ನ ಕೋಲಾರ ಜಿಲ್ಲೆಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. KPMA ಆಕ್ಟ್ ಬಿಲ್ ಅನ್ನ ತಂದಿರ್ತಕ್ಕಂಥದ್ದು ಕೂಡ ರಮೇಶ್ ಕುಮಾರ್ ಸಾಹೇಬ್ರೆ ಅನೇಕ ಸಾಧನೆಗಳನ್ನ ಇವತ್ತು ತಮ್ಮ ಬುಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ನಾವು ಎಷ್ಟೇ ಹೊಗಳಿದ್ರು ಕೂಡ ರಮೇಶ್ ಕುಮಾರ್ ಸಾಹೇಬ್ರ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರು ಕೂಡ ಪದಗಳು ಸಾಲದು. ಅವ್ರಿಗೆ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು ಸಾರ್ವಜನಿಕರಿಗೆ ಮತ್ತಷ್ಟು ಸೇವೆ ಮಾಡ್ತಕ್ಕಂಥ ಅಧಿಕಾರ ಅವರಿಗೆ ಭಗವಂತ ಪ್ರಾಪ್ತ ಮಾಡಲಿ ಅಂತ ಹೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಇಲ್ಲಿ ಕೋರ್ಕೊಡ್ತಾ ಇದ್ದೇನೆ. ನಮ್ಮ ಶ್ರೀನಿವಾಸಪುರದ ಮಾಜಿ ಶಾಸಕರು, ಮಾಜಿ ಸಭಾಪತಿಗಳು, ನಮ್ಮ ರಾಜ್ಯ ಕಂಡಂತ ಜನಮೆಚ್ಚಿದ ನಾಯಕರಾದಂಥ KR ರಮೇಶ್ ಕುಮಾರ್ ಸಾಹೇಬ್ರ ಹುಟ್ಟಿದಬ್ಬ ಪ್ರಯುಕ್ತ ಇವತ್ತೇನು ನಾವು SNR ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ತಾಯಿ ಮಕ್ಕಳಿಗೆ ಹಣ್ಣು ಹಂಪಲುಗಳು ಕೊಡೋ ಮುಖಾಂತರ ಇವತ್ತೇನು ಅವರ ಹುಟ್ಟಿದಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರು ತುಂಬಾ ಸಿಂಪಲ್ ಮನುಷ್ಯರು. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಈ ಮಿನಿಸ್ಟರ್ ಆದಾಗ ಎಲ್ಲರೂ ಎಸ್ಕಾರ್ಟ್ ತಗೊಳ್ಳೋದು, 10 ಜನ ಪೊಲೀಸ್ ಅವ್ರು ತಗೊಳ್ಳೋದು ಎಲ್ಲ ಮಾಡ್ತಾರೆ. ರಮೇಶ್ ಕುಮಾರ್ ಯಾವತ್ತೂ ಕೂಡ ಒಂದು ಪೊಲೀಸ್ ಕೂಡ ಅವ್ರು ತಗೊಂಡಿರಲ್ಲ. ಮಿನಿಸ್ಟರ್ ಆದಾಗೂ ಸ್ಪೀಕರ್ ಆದ್ರೂ ಕೂಡ ಅವ್ರು ಒಬ್ಬರೇ ಕಾರಲ್ಲಿ ಬರ್ತಾ ಇದ್ರು. ಬೆಂಗಳೂರಿಂದ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬೇಕಾಗ ಒಬ್ಬರೇ ಬರ್ತಾ ಇದ್ರು. ಯಾವತ್ತಿದ್ರು 0 ಟ್ರಾಫಿಕ್ ಮಾಡ್ತಾರಲ್ಲ, ಪೊಲೀಸ್ ಎಕ್ಸ್ಟ್ರಾ ತಗೊಂಡಾರಲ್ಲ. ಸಿಂಪಲ್ ಮನುಷ್ಯರು, ಸರಳವಾಗಿ ಎಲ್ಲರ ಜೊತೆಲೂ ಬೆರೆದು ಈ ಕೋಲಾರಕ್ಕೆ ಬಂದಾಗ ನಾವು ನೋಡ್ತೀರಿ, ನಮ್ಮ ಗಂಗಣ್ಣವ್ರ ಮನೆಗೆ, ನಮ್ಮ CM ಮುನಿಯಪ್ಪನವರ ಆಫೀಸ್ಗೆ ಬಂದಾಗ ನಾವು ನೋಡ್ತೀರಿ, ಎಲ್ಲರ ಜೊತೆಲೂ ಬೆರೆತು ಅವರು ತನ್ನನ್ನೇ ಜನಗಳಿಗೆ ಅರ್ಪಣೆ ಮಾಡುವಂತ ಮಹಾನ್ ನಾಯಕರು. ಇವತ್ತು ಅವರು ಹುಟ್ಟಿದಬ್ಬ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ. ದಯವಿಟ್ಟು ಎಲ್ಲರೂ ಕೂಡ ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ರಾಜಕೀಯದಲ್ಲಿ ಇವತ್ತು ಸ್ವಲ್ಪ ಹಿಂದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಅವರಿಗೆ ತುಂಬಾ ಒಳ್ಳೆಯದಾಗುವಂತ ಅವಕಾಶ ಇದೆ. ಹಾಗೆ ಆಗ್ತದೆ. ಅದು ದೇವರು ಒಂದ್ಸರಿ ಹಿಂದಕ್ಕೆ ಹೋಗ್ತಾರೆ, ಮತ್ತೆ ಮುಂದಕ್ಕೆ ತಗೊಂಡು ಹೋಗಿ ಹೋಗ್ತಾರೆ. ಒಳ್ಳೆಯವರಿಗೆ ಯಾವತ್ತೂ ಕೂಡ ಕಾಲ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಭಾಧ್ಯಕ್ಷರು ಹಾಗೂ ಮಾಜಿ ಆರೋಗ್ಯ ಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೇವರಾಜ ಅರಸ್ ಗಡಿಯಲ್ಲಿ ಬೆಳೆದಂಥ ಶ್ರೀ KR ರಮೇಶ್ ಕುಮಾರ್ ಅವರ ಹುಟ್ಟಿದಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರುಗಳಾದ ST ಘಟಕದ ಅಂಬರೀಶ್ ಅವರು, ಗಂಗಣ್ಣವರು ಮತ್ತು ಎಲ್ಲ ಬಳಗ ಮೈಲಾಟಳ್ಳಿ ಮುಗ್ಲಿ ಎಲ್ಲ ಬಳಗದವರು ಸೇರಿ ಇವತ್ತು ಬಾಣಂತಿಯರಿಗೆ ಮತ್ತು ತಾಯಿ ಮಕ್ಕಳ ಇವರಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ರಮೇಶ್ ಕುಮಾರ್ ಅವರ ಒಂದು ಅನುಪಸ್ಥಿತಿ ಶಾಸಕಾಂಗದಲ್ಲಿ ಅವ್ರಿಗೆಲ್ಲ ಅವರ ಅನುಪಸ್ಥಿತಿ ನಮ್ಮ ಜಿಲ್ಲೆಗೆ ಸೋಲಾಗೈತೆ, ಜಿಲ್ಲೆಯ ಜನತೆಗೆ ಸೋಲಾಗೈತೆ. ಕಾರಣ ಏನಂದ್ರೆ ಇವತ್ತಿನ ದಿವಸ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಇದ್ದರೆ ಜಿಲ್ಲೆ ಅತಿ ಅಭಿವೃದ್ಧಿಯತ್ತ ಸಾಗ್ತಾ ಇತ್ತು. ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಸಾಗ್ತಾ ಇತ್ತು, ರಾಜ್ಯನೂ ಅಭಿವೃದ್ಧಿ ಆಗ್ತಾ ಇತ್ತು. ಮತ್ತೆ ಅದೊಂದು ನಷ್ಟವನ್ನು ನಮ್ಮ ಜಿಲ್ಲೆಯ ಜನತೆ ಕಳ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈ ಹಿಡಿದು ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಸಾಗೋದಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಶಾಸಕರಾದ ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಇವತ್ತು ನಮ್ಮ ಅಂಬರೀಷ್ ಅಣ್ಣವರ ಮತ್ತು ಗಂಗಣ್ಣವರ ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡಿ ಸ್ವಾಮಿಗಳಿಗೆ ಶುಭ ಕೋರಿದ್ದೀರಿ. ಹುಟ್ಟುಹಬ್ಬದ ಆರ್ಥಿಕ ಶುಭ